Hello friends, welcome to my YouTube channel. Today we shall discuss about the Hindu Adoption and Maintenance Act 1956, and in this video we shall discuss about introduction and chapter 1 of this act. Chapter 1 of this act contains 4 sections. First section deals with the short title and extent. Second section tells about the application of the act. Third section defines about some definitions. Section 4 defines about overriding effect of this act. Now let us move to our next slide. Introduction about this act. This act deals with the legal process of adoption of a child by a Hindu person, that may be either a male or a female, and further this act also defines about maintenance of a Hindu person like wife, mother, father, children, etc. by a Hindu male, along with the associated some legal obligations. The first part of this act defines about the adoption and the second part deals with the maintenance. ಸ್ನೇಹಿತರೆ, ಈ ಆ್ಯಕ್ಟ್ದಲ್ಲಿ ನಾವು ಏನು ಕಲಿಬಹುದು ಅಂತಂದರೆ, ಒಬ್ಬ ಮಗುವನ್ನು ಯಾವ ತರಹ ಹಿಂದೂ ವ್ಯಕ್ತಿ ಅಡಾಪ್ಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಡೀಲ್ ಮಾಡ್ತೀವಿ ಫಸ್ಟ್ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟ್ ಮುಂದುವರೆದು ಹೇಳುವುದೇನೆಂದರೆ, ಒಬ್ಬ ಹಿಂದೂ ಪರ್ಸನನ್ನು ಯಾವ ತರಹ ಮೇಂಟೆನೆನ್ಸ್ ಮಾಡಬೇಕು, ಯಾರು ಮೇಂಟೆನೆನ್ಸ್ ಮಾಡಬೇಕು, ಅದಕ್ಕೆ ಬಾಧ್ಯಸ್ಥ ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಈ ಆ್ಯಕ್ಟು ಡೀಲ್ ಮಾಡುತ್ತೆ. Next, further on, moving to our next slide, we shall discuss about section 1, that is applicability and extent of Hindu Adoption and Maintenance Act. ಈ ಭಾಗದಲ್ಲಿ ಈ ಪಾರ್ಟಲ್ಲಿ ನಾವೇನು ಕಲಿಬಹುದು ಅಂತಂದರೆ, ಸೆಕ್ಷನ್ 1 ಅಲ್ಲಿ ಈ ಆ್ಯಕ್ಟ್ ಯಾರಿಗೆ ಅನ್ವಯವಾಗುತ್ತೆ, ಯಾವ ಜಾಗದಲ್ಲಿ ಅನ್ವಯವಾಗುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಸೆಕ್ಷನ್ 1 ಕ್ಲಿಯರ್ಲಿ ಟೆಲ್ಸ್ ಅಬೌಟ್ ದಿಸ್ ಆ್ಯಕ್ಟ್ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ. ಈ ಆ್ಯಕ್ಟ್ ನಮ್ಮ ಎಂಟೈರ್ ಭಾರತಕ್ಕೆ ಅನ್ವಯವಾಗುತ್ತದೆ ಅಂತ ಫಸ್ಟ್ ಸೆಕ್ಷನಲ್ಲಿ ಹೇಳಲಾಗಿದೆ. ಹಾಗೆ ಈ ಆ್ಯಕ್ಟನ್ನು ಯಾವ ಥರ ಕರೀತಾರೆ ಅಂದರೆ, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತಲೇ ಕರೀತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 2 ಬಂದರೆ, ಸೆಕ್ಷನ್ 2 ಸೇಸ್ ಅಬೌಟ್ ಅಪ್ಲಿಕೇಶನ್ ಆಫ್ ದಿ ಆ್ಯಕ್ಟ್. ಈ ಆ್ಯಕ್ಟ್ ಯಾರಿಗೆ ಅನ್ವಯವಾಗುತ್ತೆ ಅನ್ನೋದು ಹೇಳುವುದೇ ಸೆಕ್ಷನ್ 2. ಇದರಲ್ಲಿ ನಾವು ನೋಡಬಹುದು, ಹಿಂದೂ ಡಸ್ ನಾಟ್ ಓನ್ಲಿ ಇನ್ಕ್ಲೂಡ್ ಪರ್ಸನ್ಸ್ ಫಾಲೋಯಿಂಗ್ ಹಿಂದೂಯಿಸಮ್ ಬಟ್ ಆಲ್ಸೋ ಇನ್ಕ್ಲೂಡ್ ಇಟ್ಸ್ ಸಬ್ ರಿಲಿಜನ್ ಸಚ್ ಆಸ್ ಬುದ್ಧಿಸ್ಟ್, ಸಿಖ್, ವೈಷ್ಣವ, ಲಿಂಗಾಯತ್, ಆರ್ಯ ಸಮಾಜ್, ಫಾಲೋವರ್ಸ್ ಆಫ್ ಬ್ರಹ್ಮ ಆ್ಯಂಡ್ ಪಾರಥ ಆಲ್ಸೋ ಇನ್ಕ್ಲೂಡ್ ಇನ್ ದಿಸ್ ಮೀನಿಂಗ್ ಅಂತ ಈ ಸೆಕ್ಷನ್ ಹೇಳುತ್ತೆ. ಏನಂತಂದರೆ, ಹಿಂದೂ ಅಂತಂದರೆ ಕೇವಲ ಒಬ್ಬ ಹಿಂದೂ ಅಷ್ಟೇ ಅಲ್ಲ, ಅದರಲ್ಲಿ ಬರುವಂಥ ಸಬ್ ಜಾತಿ ಅಂದರೆ ಅದರಲ್ಲಿ ಬರುವಂಥ ಜಾತಿಗಳಾದಂತಹ ಸಿಖ್ ಆಗಿರಬಹುದು, ಬುದ್ಧಿಸ್ಟ್ ಆಗಿರಬಹುದು, ವೈಷ್ಣವರು, ಲಿಂಗಾಯತರು, ಆರ್ಯ ಸಮಾಜಕ್ಕೆ ಫಾಲೋ ಮಾಡುವಂತಹ ಒಬ್ಬ ವ್ಯಕ್ತಿ, ಮತ್ತು ಬ್ರಹ್ಮ ಸಮಾಜ, ಪಾರಥ ಸಮಾಜದವರು ಕೂಡ ಹಿಂದೂ ಅಂತ ಈ ಡೆಫಿನಿಷನಲ್ಲಿ ಮೀನಿಂಗಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಿಂದೂ ಅಂತಂದರೆ ಈ ಎಲ್ಲ ವ್ಯಕ್ತಿಗಳೂ ಹಿಂದೂ ಅಂತ ಕರೆಯಲಾಗುತ್ತೆ ಅಂತ ಈ ಆ್ಯಕ್ಟ್ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಮುಂದುವರೆದು, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಪರ್ಸನ್ ರಿಸೈಡಿಂಗ್ ಇನ್ ಇಂಡಿಯಾ ಹೂ ಆರ್ ನಾಟ್ ಮುಸ್ಲಿಂ, ಕ್ರಿಶ್ಚಿಯನ್ ಆ್ಯಂಡ್ ಜ್ಯೂಸ್ ಆರ್ ಪಾರ್ಸಿ. ಈ ಆ್ಯಕ್ಟ್ನಲ್ಲಿ ಮತ್ತೆ ಸೆಕ್ಷನ್ 2 ಮುಂದುವರೆದು ಏನು ಹೇಳುತ್ತೆ ಅಂತಂದರೆ, ಬರೀ ಇಲ್ಲಿ ಮೇಲೆ ಹೇಳಿರುವಂತಹ ವ್ಯಕ್ತಿಗಳಷ್ಟೇ ಅಲ್ಲ, ಭಾರತದಲ್ಲಿ ವಾಸವಾಗಿರುವಂತಹ ವ್ಯಕ್ತಿಗಳು ಯಾರು ಮುಸ್ಲಿಮರಲ್ವೋ, ಕ್ರಿಶ್ಚಿಯನ್ ಅಲ್ವೋ, ಜೀವ್ಸ್ ಅಥವಾ ಪಾರಸಿಗಳು ಅಲ್ಲವೋ ಅಂತಹ ಒಂದು ವ್ಯಕ್ತಿಗಳು ಕೂಡ ಹಿಂದೂ ಅಂತ ಈ ಆ್ಯಕ್ಟಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ, ಅವ್ರಿಗೆ ಕನ್ಸಿಡರ್ ಹಿಂದೂ ಅಂತ ಈ ಆ್ಯಕ್ಟು ಹೇಳ್ತಾ ಇದೆ. ಇದು ಸೆಕ್ಷನ್ 2 ನಾನಿಲ್ಲಿ ವಿಸ್ತಾರವಾಗಿ ಬರೆದಿದ್ದೀನಿ, ಇದು ಆ್ಯಕ್ಟ್ ಏನಂತ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್, ಇದು ಸೆಕ್ಷನ್ 2 ಪ್ರಕಾರ ಅಪ್ಲಿಕೇಶನ್ ಯಾರ್ಯಾರಿಗೆ ಅನ್ವಯವಾಗುತ್ತೆ. ಈ ಅಧಿನಿಯಮದ ಪ್ರಕಾರ ಹಿಂದೂ ಅಂದರೆ ಯಾರು ಅನ್ನುವ ಒಂದು ಪ್ರಶ್ನೆಗೆ ಸಹಜವಾದ ಉತ್ತರ ಅಂತಂದರೆ, ಅವನು ಜನ್ಮದಿಂದ ಹಿಂದೂ ಆಗಿರಬಹುದು, ಅಥವಾ ಜಾತಿಯಿಂದ ಹಿಂದೂ ಆಗಿರಬಹುದು, ಅಥವಾ
ಹಿಂದೂ ಜಾತಿಗೆ ಪರಿವರ್ತನೆ ಆಗಿರುವಂತಹ ವ್ಯಕ್ತಿಯಾಗಿರಬಹುದು, ಅಥವಾ ಯಾವ ವ್ಯಕ್ತಿ ಮುಸಲ್ಮಾನ, ಕ್ರಿಶ್ಚಿಯನ್, ಪಾರ್ಸಿ, ಜೀವ್ ಅಲ್ಲವೋ ಅಂತಹ ವ್ಯಕ್ತಿನೂ ಕೂಡ ನಾವು ಈ ಅಧಿನಿಯಮದ ಪ್ರಕಾರ ಹಿಂದೂ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಜನ್ಮದಿಂದ ಹಿಂದೂ ಮೀನ್ಸ್ ಬೈ ಬರ್ತ್ ಹಿಂದೂ. ಯಾವ ಥರ ಅಂತಂದರೆ, ಒಬ್ಬ ಮಗುವಿನ ತಂದೆ ತಾಯಿ ಇಬ್ಬರೂ ಹಿಂದೂ ಜನಾಂಗದವರಾಗಿದ್ದಾಗ ಅಂತಹ ಮಗು ಸಹ ಹಿಂದೂ ಜನಾಂಗದ್ದು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಮಗುವಿನ ಜನ್ಮದ ನಂತರ ತಂದೆ ಅಥವಾ ತಾಯಿಯಲ್ಲಿ ಯಾರಾದರೂ ಒಬ್ಬರು ಅನ್ಯ ಧರ್ಮಕ್ಕೆ ಪರಿವರ್ತಿತರಾದರೂ ಸಹ ಅಂತಹ ಮಗುವನ್ನು ನಾವು ಹಿಂದೂ ಜನಾಂಗದ ಮಗು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆ ಮಗುಗೂ ಸಹ ಹಿಂದೂ ಅಂತಲೇ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಒಂದು ಮಗು ಏನಾದರೂ ಅನೈತಿಕ ಸಂಬಂಧದಿಂದ ಹುಟ್ಟಿದ್ರೆ ಅಂತಹ ಮಗುವಿನ ಧರ್ಮ ನಿಶ್ಚಿತ ಮಾಡೋದು ತಾಯಿಯ ಧರ್ಮದಿಂದ. ಆ ಮಗುವಿನ ತಾಯಿ ಯಾವ ಧರ್ಮ ಫಾಲೋ ಮಾಡ್ತಿರ್ತಾರೆ ಆ ಮಗು ಸಹ ಅದೇ ಧರ್ಮದ್ದು ಅಂತ ಹೇಳಲಾಗುತ್ತೆ. ಆಮೇಲೆ ಬೈ ರಿಲಿಜಿಯನ್ ಅಂತಂದರೆ ಒಬ್ಬ ಪರ್ಸನ್ ಯಾವ ರಿಲಿಜಿಯನ್ ಫಾಲೋ ಮಾಡ್ತಾನೆ, ಯಾವ ಧರ್ಮ ಫಾಲೋ ಮಾಡ್ತಾನೆ, ಅದ್ರ ಬೇಸ್ ಮೇಲೆ ಅವನು ಹಿಂದೂ ರಿಲಿಜಿಯನ್ ಅಥವಾ ಹಿಂದೂಯಿಸಮ್ನ ಫಾಲೋ ಮಾಡ್ತಾ ಇದ್ರೆ ಅವನಿಗೆ ನಾವು ಹಿಂದೂ ಅಂತ ಕರಿತೀವಿ. ಬೈ ಕನ್ವರ್ಷನ್ ಅಂತಂದರೆ ಒಬ್ಬ ಅನ್ಯ ಜಾತಿಯ ಪುರುಷ ಅಥವಾ ಮಹಿಳೆ, ಒಬ್ಬ ಅನ್ಯ ಜಾತಿಯ ವ್ಯಕ್ತಿ ಹಿಂದೂ ಜನಾಂಗದನ್ನು ಫಾಲೋ ಮಾಡ್ತಾ ಇದ್ರೆ ಅಥವಾ ಹಿಂದೂ ರಿಲಿಜಿಯನನ್ನು ಫಾಲೋ ಮಾಡ್ತಾ ಇದ್ರೆ ಅಂತಹ ಒಂದು ವ್ಯಕ್ತಿನ ಸಹ ನಾವು ಹಿಂದೂ ಅಂತ ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಪಿರುಮಲ್ ವರ್ಸಸ್ ಪೆನ್ನಾಸ್ವಾಮಿ ಕೇಸಲ್ಲಿ ಕೋರ್ಟ್ ಏನಂತ ಹೇಳಿದೆ ಅಂದರೆ, ಒಬ್ಬ ವ್ಯಕ್ತಿ ಅವನು ಮಾಡ್ತಕ್ಕಂಥ ಆಚಾರ ವಿಚಾರ ಅವನು ಫಾಲೋ ಮಾಡ್ತಕ್ಕಂತಹ ರಿಲಿಜನ್ ಎಲ್ಲ ಹಿಂದೂಯಿಸಮ್ನ ಫಾಲೋ ಮಾಡ್ತಾ ಇದ್ರೆ ಅವಾಗ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ನಾವು ಹಿಂದೂ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಂತ ಕನ್ಸಿಡರ್ ಆಗುತ್ತೆ. ಮೋಹನ್ ದಾಸ್ ಕೇಸಲ್ಲಿ ಕೇರಳ ಹೈಕೋರ್ಟ್ ಏನಂತ ಹೇಳ್ತು ಅಂದರೆ, ಒಬ್ಬ ವ್ಯಕ್ತಿ ಹಿಂದೂ ಜನಾಂಗವನ್ನು ಫಾಲೋ ಮಾಡ್ತಾ ಇದ್ರೆ ಅಥವಾ ಒಂದು ಜಾತಿಯನ್ನು ಫಾಲೋ ಮಾಡ್ತಾ ಇದ್ರೆ ಅವನು ಎಕ್ಸ್ಪ್ರೆಸ್ಲಿ ಡಿಕ್ಲರೇಷನ್ ಕೊಡೋ ಅವಶ್ಯಕತೆ ಇರಲ್ಲ. ನಾನು ಈ ಜಾತಿಯವನು ಅಂತ ಅವ್ನು ಹೇಳೋ ಅವಶ್ಯಕತೆ ಇರಂಗಿಲ್ಲ. ಅವನು ಮಾಡತಕ್ಕಂಥ ಆಚಾರ ವಿಚಾರದ ಮೇಲೇ ಅವನನ್ನು ನಾವು ಆ ಜನಾಂಗದ ಜನರು ಅವನಿಗೇನಾದರೂ ಕನ್ಸಿಡರ್ ಮಾಡಿದರೆ ಇವನು ನಮ್ಮ ಜಾತಿಯವನು. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹಿಂದೂಯಿಸಮ್ನ ಫಾಲೋ ಮಾಡ್ಕೊತ ಬಂದಿದ್ದ, ಆಮೇಲೆ ಅವನ ಸುತ್ತಮುತ್ತ ಜನ ಸಹ ಅವನಿಗೆ ಹಿಂದೂ ಅಂತಲೇ ಕನ್ಸಿಡರ್ ಮಾಡಿದರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವನು ಓಪನ್ ಆಗಿ ಹೇಳೋ ಅವಶ್ಯಕತೆ ಏನಿರಂಗಿಲ್ಲ ನಾನು ಹಿಂದೂನೇ ಅಂತಂದು ಹೇಳಿ, ಅವನು ಹಿಂದೂ ಅಂತಲೇ ಕನ್ಸಿಡರ್ ಆಗ್ತಾನೆ ಅಂತ ಕೇರಳ ಹೈಕೋರ್ಟು ಒಂದು ಡಿಸಿಷನ್ ಕೊಟ್ಟಿದೆ. ಮತ್ತು ಇವರು ಮೂರು ಹೊರತುಪಡಿಸಿ ಮತ್ತು ಯಾರು ಹಿಂದೂ ಅಂತ ಕನ್ಸಿಡರ್ ಆದಾಗ ಭಾರತದಲ್ಲಿ ವಾಸವಾಗಿರುವಂಥ ಇನ್ನಿತರೆ ವ್ಯಕ್ತಿ ಅವನು ಮುಸಲ್ಮಾನ್, ಕ್ರಿಶ್ಚಿಯನ್, ಪಾರ್ಸಿ, ಜೀವ್ ಆಗಿರಬಾರ್ದು. ಅಂತಹ ವ್ಯಕ್ತಿನ ಸಹ ನಾವು ಹಿಂದೂ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಈ ಅಧಿನಿಯಮದ ಪ್ರಕಾರ ಹೇಳಲಾಗಿದೆ. ಮುಂದುವರೆದು ಡೆಫಿನಿಷನ್, ಕೆಲವೊಂದಿಷ್ಟು ಡೆಫಿನಿಷನನ್ನು ಸೆಕ್ಷನ್ 3ಯಲ್ಲಿ ಕೊಟ್ಟಿದ್ದಾರೆ ಈ ಅಧಿನಿಯಮದ ಪ್ರಕಾರ. ಇದರಲ್ಲಿ ಫಸ್ಟ್ ಬರೋದು ಏನಂತಂದರೆ ಕಸ್ಟಮ್, ಯೂಸೇಜ್. ಕಸ್ಟಮ್ ಅಂದರೆ ಏನು? ಸಹಜವಾಗಿ ನಮ್ಮ ಭಾರತದಲ್ಲಿ ಹಿಂದೂ ಜನಾಂಗದವರು ಏನು ನಾವು ಫಾಲೋ ಮಾಡ್ತಾ ಬಂದಿದ್ದೀವಿ ಅದನ್ನು ಯಾವುದೇ ಅಡೆತಡೆ ಇಲ್ದಂಗೆ ಅದನ್ನು ಇಲ್ಲಿವರೆಗೂ ನಾವು ಆ ಪದ್ಧತಿನ ಫಾಲೋ ಮಾಡ್ಕೊತ ಬಂದಿದ್ರೆ ಅದೇ ಕಸ್ಟಮ್ ಆ್ಯಂಡ್ ಯೂಸೇಜ್ ಆಗಿರುತ್ತೆ. ಕಸ್ಟಮ್ ಆ್ಯಂಡ್ ಯೂಸೇಜ್ ಯಾವ ಥರ ಇರಬೇಕು ಅಂತಂದರೆ ದ್ಯಾಟ್ ಶುಡ್ ಬಿ ಕಂಟಿನ್ಯೂಸ್. ಅದು ಮೊದಲಿನಿಂದ ಈಗಿನವರೆಗೂ ಕಂಟಿನ್ಯೂ ಮಾಡ್ಕೊತ ಬಂದಿರಬೇಕು ಅಂತಹ ಪದ್ಧತಿಯನ್ನು. ಅಂತಹದ್ದು ಮಾತ್ರ ಕಸ್ಟಮ್ ಆಗುತ್ತೆ. ಮತ್ತದು ಪುರಾತನ ಕಾಲದಿಂದ ಬಂದಿರಬೇಕು, ಯಾವುದೇ ಅಡೆತಡೆ ಇಲ್ಲದೆ ಬಂದಿರಬೇಕು, ಅದು ಲೀಗಲ್ ಆಗಿರಬೇಕು. ಫಸ್ಟ್ ಮೇನ್ ಇಂಪಾರ್ಟೆಂಟ್ ಲೀಗಲ್ ಆಗಿರಬೇಕು, ಮತ್ತು ಯಾವುದೇ ನೈತಿಕತೆಗೆ ಅದು ಅಡೆತಡೆ ಉಂಟು ಮಾಡುವಂತಹ ಒಂದು ಪದ್ಧತಿ ಆಗಿರಬಾರದು. ಇಟ್ ಶುಡ್ ಬಿ ಮಾರಲಿ ಕರೆಕ್ಟ್. ಅಂತಹದ್ದನ್ನು ಮಾತ್ರ ನಾವು ಕಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೇಂಟೆನೆನ್ಸ್ ಅಂತ ಅದರದ್ದು ಒಂದು ಡೆಫಿನಿಷನ್ ಸೆಕ್ಷನ್ 3ಯಲ್ಲಿ ಕೊಡಲಾಗಿದೆ. ಇದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡೋಣಂತೆ. ಮುಂದುವರೆದು ಸೆಕ್ಷನ್ 4ಅಲ್ಲಿ ಓವರ್ ರೈಡಿಂಗ್ ಎಫೆಕ್ಟ್ ಅಂತ ಈ ಅಧಿನಿಯಮ ಇದಕ್ಕಿಂತ ಮೊದಲಿರುವಂತಹ ಎಲ್ಲ ರೂಢಿ ಸಂಪ್ರದಾಯ ಅಥವಾ ಯಾವುದೇ ಒಂದು ಕಾಯ್ದೆ ಇದ್ದರೆ ಅಂತಹ ಒಂದು ಕಾಯ್ದೆಗಳು ಈ ಕಾಯ್ದೆಗೆ ಏನಾದರೂ ಅಡೆತಡೆ ಮಾಡುವಂತಹವು ಇದ್ದರೆ ಅಂಥ ಆ್ಯಕ್ಟ್ ಎಲ್ಲ ರದ್ದು ಆಗಿ ಈಗಿರುವಂತಹ ಇದು ಏನು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956 ಏನಿದೆಯಲ್ಲ ಈ ಆ್ಯಕ್ಟೇ ಪ್ರಿವೇಲ್ ಆಗುತ್ತೆ. ದಿಸ್ ಆ್ಯಕ್ಟ್ ಶಾಲ್ ಬಿ ಇನ್ ಕಂಟಿನ್ಯೂಯೆನ್ಸ್ ಅಂತ ಹೇಳಿದೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.